ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ಲಾಹೋರ್ ರೈಲ್ವೆ ಸ್ಟೇಷನ್ನಲ್ಲಿ ನಡೆದ ಒಂದು ಅತ್ಯದ್ಭುತ ಸಾವು ಬದುಕಿನ ನಡುವೆ ಹೋರಾಡುವಂಥ ಒಬ್ಬ ಭಕ್ತನ ಕಥೆ. ಇದು ತುಂಬ ಅದ್ಭುತವಾಗಿದೆ. ಸ್ಟೋರಿ ತುಂಬ ದೊಡ್ಡದಿದೆ. ಕೊನೆವರೆಗೂ ಕೇಳಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಬಿಗ್ಗೆಸ್ಟ್ ಟ್ವಿಸ್ಟ್ ಇನ್ ದಿಸ್ ಸ್ಟೋರಿ. ಈ ಒಂದು ಕಥೆಯಲ್ಲಿ ತುಂಬಾ ಟರ್ನಿಂಗ್ಸ್ ಪಾಯಿಂಟ್ ಇದೆ. ತುಂಬ ಚೆನ್ನಾಗಿದೆ. ಕೊನೆವರೆಗೂ ದಯಮಾಡಿ ಒಂದು ವಿಡಿಯೋ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸು, ನಿಮ್ಮ ಆತ್ಮೀಯರಿಗೆ, ನಿಮ್ಮ ರಿಲೇಷನ್ಗಳಿಗೆ ಈ ಒಂದು ನನ್ನ ಯೂಟ್ಯೂಬ್ ಲಿಂಕ್ನ ಕಳಿಸಿ ಸ್ವಾಮಿ ಸಮರ್ಥರ ಸೇವೆ ಎಲ್ರಿಗೂ ಮುಟ್ಟಲಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಅನುಭವನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಲಾಹೋರ್ ರೈಲ್ವೆ ಸ್ಟೇಷನಲ್ಲಿ ರವಿ ರಾಠೋಡ್ ಅನ್ನೋ ಒಬ್ಬ ಯುವಕ ಜೀವನದಲ್ಲಿ ಜಿಗುಪ್ಸೆಗೊಂಡು ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಅವನಿಗೆ ಚೆನ್ನಾಗಿ ಎಜುಕೇಷನ್ ಇರುತ್ತೆ, ಬಟ್ ಕೆಲಸ ಇರಲ್ಲ. ಎಷ್ಟು ದಿವಸ ಕೆಲಸ ಇರಲ್ಲ. 1 ತಿಂಗಳು, 2 ತಿಂಗಳು, 3 ತಿಂಗಳು, ವರ್ಷಾನುಗಟ್ಟಲೆ ಈ ಮನುಷ್ಯನಿಗೆ ಕೆಲಸನೇ ಸಿಗಲ್ಲ. ಸೊ ರವಿ ರಾಠೋಡ್ ಏನು ಡಿಸೈಡ್ ಮಾಡ್ತಾರೆ, ಇನ್ನೂ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ ಜೀವನ, ನನ್ನ ಜೀವನನೇ ಸಾಕಾಗಿ ಹೋಗಿದೆ, ಇಲ್ಲಿಗೆ ನಾನು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದು ಸತ್ತೋಗೋಣ ಅಂಥೇಳಿ ರವಿ ಡಿಸೈಡ್ ಮಾಡಿರ್ತಾರೆ. ಸೊ ಅದನ್ನು ಡಿಸೈಡ್ ಮಾಡಿ ಲಾಹೋರ್ ರೈಲ್ವೆ ಸ್ಟೇಷನ್ ಹತ್ರ ಇವ್ರು ಹೋಗ್ತಾರೆ. ಸೊ ನಿರ್ಜನವಾದ ಪ್ರದೇಶಕ್ಕೆ ಹೋಗಿ ಇನ್ನೇನು ಸಾಯೋಕ್ಕೆ ಅಂಥೇಳಿ ನಿರ್ಧಾರ ಮಾಡ್ತಾರೆ. ಸೊ ಬೆಳಗಿನ ಜಾವ ಒಂದು 3:30ಗೆ ಒಂದು ಟ್ರೈನ್ ಬರುತ್ತೆ. ಅದರಲ್ಲಿ ಸಾಯಬೇಕು ಅಂಥೇಳಿ ನಿರ್ಧಾರ ಮಾಡ್ತಾರೆ. ಆಗೋದಿಲ್ಲ. ಸೊ ಇದೇ ಥರ ಸುಮಾರು ಟ್ರೈನ್ಗಳು ಮಿಸ್ ಆಗ್ತವೆ. ಒಂದು ಬೆಳಗಿನ ಜಾವ ಒಂದು 7 ಗಂಟೆ ಸಮಯ ಆಗಿರುತ್ತೆ. ಆಯಿತು, ಈಗ ಏನಾದರೂ ಆಗಲಿ, ನಾನು ಸಾಯಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ನನಗೆ ಸಾಕಾಗಿ ಹೋಗಿದೆ ಈ ಜೀವನ ಅಂಥೇಳಿ. ಸೊ ಇನ್ನೊಂದು ಟ್ರೈನ್ ಬಂದರೆ ನಾನು ಸತ್ತೋಗಬೇಕು ಅಂಥೇಳಿ ಮನಸ್ಸನ್ನು ತುಂಬ ಕಲ್ಲು ಮಾಡಿಕೊಂಡು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಅಷ್ಟರಲ್ಲಿ ಒಬ್ಬ ಏಜ್ ಆಗಿರ್ತಕ್ಕಂಥ ಒಬ್ಬ ದೊಡ್ಡ ಹಿರಿಯ ಮನುಷ್ಯ, ಸುಮಾರು ಒಂದು 7 ಫೂಟ್ ಹೈಟ್ ಇರ್ತಾರೆ ಅವರು. ದೇಹದಾಢ್ಯದಲ್ಲಿ ಮಜಬೂತಾಗಿರ್ತಾರೆ. ಅವರು ಬಂದು ಹೇಳ್ತಾರೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂಥೇಳಿ ರವಿ ಕೇಳ್ತಾರೆ. ರವಿ ಏನಂತಾನೆ, ಇಲ್ಲ ಇಲ್ಲೇ ಮುಂದೆ ಇದೆ ಅಂತೇಳಿ. ಸರಿ ಆಯಿತು, ನನಗೆ ಬಂದು ತೋರಿಸ್ತೀಯಾ ನೀನು ಅಂಥೇಳಿ ರವಿ ಹತ್ರ ಕೇಳ್ತಾರೆ. ಸೊ ಅಷ್ಟೊತ್ತಿಗೆ ಏನಾಗೋಗ್ಬಿಡುತ್ತೆ, ಯಾಕಾದರೂ ಈ ಮನುಷ್ಯ ಗಂಟು ಬಿದ್ದಪ್ಪ ಅಂಥೇಳಿ ಏನು ಮಾಡಿದ್ರು ಆ ಮನುಷ್ಯ ರವಿಗೆ ಬಿಡೋದೇ ಇಲ್ಲ. ಇಲ್ಲ ನೀನು ಬರಬೇಕಪ್ಪ, ಬಂದುಬಿಟ್ಟು ತೋರಿಸ್ಲೇಬೇಕು ಅಂಥೇಳಿ ಹೇಳ್ತಾರೆ ರವಿಗೆ. ಆವಾಗ ರವಿಗೆ ಏನಾಗೋಗ್ಬಿಡುತ್ತೆ, ಇವ್ರದ್ದು ಏನು ಕಿರಿಕಿರಿ ಕಾಟಪ್ಪ, ಕಳಿಸ್ಬಿಟ್ಟು ಬಂದಾದರೂ ನಾವು ಸಾಯೋಣ ಅಂಥೇಳಿ ನಿರ್ಧಾರ ಮಾಡ್ತಾರೆ. ಅಷ್ಟೊತ್ತಿಗೆ ಅದು ಆ ಮನುಷ್ಯ ಇವ್ರಿಗೆ ಕೇಳ್ತಾನೆ, ಟೈಮ್ ಎಷ್ಟಾಗಿದೆ ಅಂಥೇಳಿ. ಬಟ್ ನೋಡಿ, ಆ ಟೈಮ್ನೇ ಅವ್ರು ಟೈಮ್ ಚೇಂಜ್ ಮಾಡುತ್ತೆ ಅಂತ ಗೊತ್ತಿಲ್ಲ ಇವ್ರಿಗೆ. ಅವರು ಕೇಳಿರೋ ಸಮಯ ಅವರ ಸಮಯದ ಘಟನೆನ ಬದಲಾಯಿಸುತ್ತೆ ಅನ್ನೋದು ರವಿ ಗೊತ್ತಿರಲಿಲ್ಲ. ಜೇಬಿಂದ ಮೊಬೈಲ್ ತೆಗಿತಾರೆ. ಮೊಬೈಲ್ ತೆಗೆದ ತಕ್ಷಣ ಸ್ವಿಚ್ ಆಫ್ ಆಗಿರುತ್ತೆ ಫೋನು. ಸೊ ಸ್ವಿಚ್ ಆಫ್ ಆಗಿರುತ್ತೆ. ಆನ್ ಮಾಡ್ತಾರೆ. ಆನ್ ಮಾಡಿದ ತಕ್ಷಣ ಸುಮಾರು 4 ಮಿಸ್ ಕಾಲ್ಗಳು ಒಂದೇ ನಂಬರಿಂದ ಬಂದಿರುತ್ತೆ. ಅದು ಯಾರ್ದು? ಅದು ರವಿಯ ಆತ್ಮೀಯ ಗೆಳೆಯ. ಬಟ್ ಅವರು ಕೇಳಿದ ತಕ್ಷಣ ಇವರು ಫೋನ್ ಆನ್ ಮಾಡ್ತಾರೆ. ರವಿಯ ಆತ್ಮೀಯ ಗೆಳೆಯ ಒಂದು 4 ಮಿಸ್ ಕಾಲ್ ಮಾಡಿರ್ತಾರೆ. ವಾಪಸ್ ಇವರು ರವಿ ಅವರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ರವಿಯ ಆತ್ಮೀಯ ಗೆಳೆಯ ಬಾಯಿಗೆ ಬಂದಂಗೆ ರವಿಗೆ ಮಾತಾಡ್ತಾನೆ. ನೀನು ಎಲ್ಲಿ ಹೋಗಿದೀಯಾ? ನಾನು
ಪೂನಾದಿಂದ ಬಂದು ಇಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದೀನಿ. 2 ಜಾಬ್ ಕನ್ಫರ್ಮ್ ಆಗಿದೆ, ಒಳ್ಳೆ ಸಂಬಳ ಇದೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಂಬಳ ಇದೆ. ನಾನು ಬಸ್ ಸ್ಟ್ಯಾಂಡ್ ಹತ್ತಿರ ನಾನು ಬರ್ತೀನಿ, ನೀನು ಇಲ್ಲಿಗೆ ಬಾ ಅಂಥೇಳಿ ಹೋಗ್ತಾರೆ. ಹೋದ ಮೇಲೆ ಅಷ್ಟೊತ್ತಿಗೆ ಆ ತಾತ ಅವನ ಹಿಂದೆಯೇ ರವಿ ಹೋಗೇ ಬಿಡ್ತಾರೆ. ಇಲ್ಲ ತಾತ, ನಾನು ಬರ್ತೀನಿ, ನಿಮಗೆ ಬಸ್ ಸ್ಟಾಪ್ ತೋರಿಸ್ತೀನಿ ಅಂಥೇಳಿ. ಓಕೆ. ಸೊ ಅಲ್ಲಿಗೆ ಏನಾಗೋಗ್ಬಿಡುತ್ತೆ, ಒಬ್ಬ ಆಟೋಲ್ಲಿ ಹೋಗ್ಬಿಟ್ಟು ರವಿ ಮತ್ತು ತಾತ ಇಬ್ಬರು ಕೂತ್ಕೋತಾರೆ. ಕೂತ್ಕೊಂಡ ತಕ್ಷಣ ಅಲ್ಲಿ ಹೋಗುವಾಗ ಆನ್ ದಿ ವೇ ರವಿ ಆ ಒಬ್ಬ ತಾತಪ್ಪನಿಗೆ ಒಂದು ಕ್ವಶನ್ ಕೇಳ್ತಾರೆ. ಏನಂತ, ಇಲ್ಲ ತಾತ, ನೀವು ಎಲ್ಲಿಂದ ಬಂದ್ರಿ, ಇನ್ನು ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಿ? ಅವ್ರು ಹೇಳ್ತಾರೆ, ನಾನು ಅಕ್ಕಲಕೋಟೆಯಿಂದ ಬಂದೆ, ನಾನು ಪಂಡ್ರಾಪುರಕ್ಕೆ ಹೋಗಬೇಕು, ನನಗೆ ಇಲ್ಲಿಂದ ಬಸ್ ಹುಡ್ಕೊಂಡು ನಾನು ಹೋಗಬೇಕು ಅಂಥೇಳಿ ರವಿಗೆ ಹೇಳ್ತಾರೆ. ರವಿಗೆ ಕಿವಿ ಮೇಲೆ ಬಿದ್ದಿರೋದು ಅಕ್ಕಲಕೋಟೆ ಅನ್ನೋದಷ್ಟೇ, ಅದು ಯಾವ ಊರು, ಅಲ್ಲಿ ಯಾರಿರ್ತಾರೆ, ರವಿಗೆ ಏನೂ ಗೊತ್ತಿರಲ್ಲ. ಸೊ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕತೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋದ ತಕ್ಷಣ ತಾತಪ್ಪ ಅವ್ರ ಪಾಡಿಗೆ ಅವ್ರು ಹಿಡಿದು ಹೋಗ್ಬಿಡ್ತಾರೆ. ವಾಪಸ್ಸು ಲಾತೂರಿಂದ ಅವ್ರ ಫ್ರೆಂಡ್ ಏನು ಫೋನ್ ಮಾಡಿರ್ತಾನೆ ಅಲ್ವಾ, ಅವನೇನು ಹೇಳ್ತಾನೆ, ಇಲ್ಲ, ಜಾಬು ಲಾತೂರಿಂದ ಸುಮಾರು ಒಂದು 30 ಕಿಲೋಮೀಟ್ರ್ ದೂರದಲ್ಲಿ ಒಂದು ಇನ್ಫೋಟೆಕ್ ಕಂಪ್ನಿಯಲ್ಲಿ ಸೊ ಇದೆ, ನೀನು ಅಲ್ಲಿವರೆಗೂ ಬಾ ಅಂಥೇಳಿ ರವಿಗೆ ಅವರ ಆತ್ಮೀಯ ಗೆಳೆಯ ಫೋನ್ ಮಾಡಿ ಹೇಳ್ತಾರೆ. ಬಟ್ ಅಲ್ಲಿ ಹೋಗೋಕ್ಕೆ ಸುಮಾರು ಟೈಮ್ ಇರುತ್ತೆ ಅವ್ರ ಹತ್ರ. ಬಟ್ ಅದೇ ಬೇರೆ ಆಟೋದಲ್ಲಿ ಹೋಗ್ಬಿಟ್ಟು ರವಿ ಕೂತ್ಕೋತಾರೆ. ಕೂತ್ಕೊಂಡ್ಮೇಲೆ ಆ ಆಟೋದಲ್ಲಿ ಒಂದು ಫೋಟೋ ಇರುತ್ತೆ. ಫೋಟೋ ಭ್ಯೂನಕೋ ಮಿ ತುಜೆ ಪಾಟಿಸಿ ಆಹೆ ಅಂಥೇಳಿ ಅದ್ರ ಕೆಳಗಡೆ ಬರೆದಿರ್ತಾರೆ. ರವಿಗೇನೋ ಒಂಥರ ಆಶ್ಚರ್ಯಕರವಾಗಿ, ತುಂಬ ಹಳೆ ಫೋಟೋ ಅಲ್ವಾ ಇದು ಅಂಥೇಳ್ಬಿಟ್ಟು ನೋಡ್ತಾರೆ. ಆಟೋದಲ್ಲೇ ಕೂತ್ಕೊಂಡು ನೋಡ್ತಾರೆ. ಅಷ್ಟೊತ್ತಿಗೆ ಆಟೋ ಡ್ರೈವರ್ ಬರ್ತಾನೆ. ಬಂದುಬಿಟ್ಟು ಆಟೋ ಡ್ರೈವರ್ಗೆ ರವಿ ಕೇಳ್ತಾರೆ, ಏನಂತ, ಸೊ ಎಷ್ಟು ಗಂಟೆಗೆ ಹೊರಡುತ್ತೆ ಆಟೋ? ಇಲ್ಲ, ಇನ್ನೊಂದು 4-5 ಸೀಟ್ ಆದಮೇಲೆ ಹೊರಡ್ತೀವಿ ಅಂಥೇಳಿ ಡಿಸೈಡ್ ಆಗುತ್ತೆ. ಅಷ್ಟೊತ್ತಿಗೆ ಏನಾಗೋಗ್ಬಿಡುತ್ತೆ, ಅಲ್ಲಿ ವಾಪಸ್ ಅವ್ರ ರವಿ ಫ್ರೆಂಡು ಅವ್ರಿಗೆ ಫೋನ್ ಮಾಡ್ತಾರೆ, ಇಲ್ಲ ಲಂಚ್ ಬ್ರೇಕ್ ಇದೆ ಇವಾಗ, ನೀನು ಆರಾಮಾಗಿ ಬರ್ಬೋದು. ಸರಿ ಆಯಿತು. ರವಿ ಅವ್ರು ಏನು ಮಾಡಿಬಿಡ್ತಾರೆ, ಆಟೋ ಡ್ರೈವರಿಗೆ ಹೇಳ್ತಾರೆ, ಸೊ ಆರಾಮಾಗಿ ಹೋಗೋಣ, ಏನು ತೊಂದರೆ ಇಲ್ಲ, ಸೀಟ್ ಬರಬೇಕಲ್ಲ ಅಂಥೇಳಿ ಕೂತ್ಕೊತಾರೆ. ಕೂತ್ಕೊಂಡಾಗ ರವಿಯವರು ಇದು ಯಾರ ಫೋಟೋ ಅಂಥೇಳಿ ಆಟೋ ಡ್ರೈವರಿಗೆ ಕೇಳ್ತಾರೆ. ಆಟೋ ಡ್ರೈವರು ಒಂದು ಅದ್ಭುತವಾಗಿರ್ತಕ್ಕಂಥ ಕಥೆಯನ್ನು ರವಿಗೆ ಹೇಳ್ತಾರೆ. ಏನಂತ ಅಂದರೆ, ನೋಡಿ ಸರ್, ಈ ಫೋಟೋ ಬಂದುಬಿಟ್ಟು ಅಕ್ಕಲಕೋಟೆ ಸ್ವಾಮಿ ಸಮರ್ಥರದು ಫೋಟೋ ಅಂಥೇಳಿ, ಒಬ್ಬ ಮಹಾನ್ ಗುರುಗಳಿವರು. ಇವ್ರ ಬಗ್ಗೆ ಈ ಫೋಟೋ ಹೇಗೆ ನನ್ನ ಹತ್ರ ಬಂತು ಅನ್ನೋದಕ್ಕೆ ನಿಮಗೊಂದು ಕತೆ ಹೇಳ್ತೀನಿ ಅಂಥೇಳಿ ಆ ಆಟೋ ಡ್ರೈವರ್ ಅವ್ರಿಗೊಂದು ಕತೆ ಹೇಳ್ತಾರೆ. ಅದು ಏನು ಕತೆ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ವೀಕ್ಷಕರೇ, ಕೇಳಿ. ಆಟೋ ಡ್ರೈವರ್ ಹೇಳ್ತಾರೆ, ಈ ಫೋಟೋ 35 ವರ್ಷದ ಹಿಂದಿನ ಕತೆ ಈ ಫೋಟೋದ ಹಿಂದೆ ಇದೆ. ಸೊ ಒಬ್ಬ ಭಿಕ್ಷುಕ, ಅಂದರೆ ಚಿಕ್ಕ ಹುಡುಗ, ಅವನಿಗೆ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮ ಸಂಬಂಧಿಕರು ಯಾರೂ ಇರಲ್ಲ, ಅನಾಥವಾಗಿರ್ತಕ್ಕಂಥ ಒಬ್ಬ ಮಗು ಪ್ರತಿ ದಿವಸ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೋ ಅಥವಾ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೋ ಭಿಕ್ಷೆ ಬೇಡೋದು, ಅದನ್ನು ತಗೊಂಡೋಗಿ ಊಟ ಮಾಡೋದು, ಮತ್ತು ಈ ಪ್ಲಾಸ್ಟಿಕ್ನ ಡಬ್ಬ ವಾಟರ್ ಬಾಟಲ್ಸು ಆರಿಸ್ಬಿಟ್ಟು ಅದನ್ನು ತೂಕಕ್ಕೆ ಹಾಕಿ ಅದರಿಂದ ಬಂದಿರತಕ್ಕಂಥ ದುಡ್ಡಿನಿಂದ ಹೊಟ್ಟೆ ತುಂಬಿಸ್ಕೊಂಡು ಊಟ ಮಾಡೋದು, ಮಲಗೋದು. ಇದು ಆ ಹುಡುಗನ ದಿನದ ಒಂದು ರೊಟೀನ್ ಆಗಿರುತ್ತೆ. ಸೊ ಇದು ಎಷ್ಟು ದಿವಸ ನಡೆಯುತ್ತೆ? 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 13 ವರ್ಷ ಆ ಹುಡುಗನಿಗಾಗತ್ತೆ. 13 ವರ್ಷ ಆದಮೇಲೆ ಇವನು ಭಿಕ್ಷೆ ಬೇಡುವಂಥ ಕಾರ್ಯಕ್ಕೆ ಹೋದಾಗ ಎಲ್ಲ ಜನ ಇವ್ನಿಗೆ ಏನು ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ನೀನು ಇಷ್ಟೊಂದು ದಷ್ಟಪುಷ್ಟವಾಗಿದೆಯಾ ಮಗ, ನಿನಗೆ ಯಾಕಿದು ಭಿಕ್ಷೆ ಬೇಡುವಂಥ ಕೆಲಸ, ನೀನು ದುಡಿದು ತಿನ್ನು, ಕಷ್ಟಪಟ್ಟು ಸಂಪಾದನೆ ಮಾಡಿ ನಿನ್ನ ಊಟನ ನೀನು ಸ್ವತಃ ಸಂಪಾದನೆ ಮಾಡಿ ಅಂಥೇಳಿ ಜನ ಇವನಿಗೆ ಚುಚ್ಚು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಭಿಕ್ಷೆ ಕೊಡೋದನ್ನು ನಿಲ್ಲಿಸ್ತಾರೆ. ಆಟೋಮೆಟಿಕ್ಲಿ ಭಿಕ್ಷೆ ಕೊಡೋದನ್ನು ನಿಲ್ಲಿಸಿದಾಗ ಈ ಹುಡುಗ, ಇವನಿಗೆ ಒಂದು ಕೆಲಸ ಬರ್ತಿರಲ್ಲ, ಎಜುಕೇಷನ್ ಇಲ್ಲ, ಏನೂ ಇಲ್ಲ. ಆವಾಗ ಇವನು ಟ್ರ್ಯಾಕ್ನ ಚೇಂಜ್ ಮಾಡ್ತಾನೆ. ಏನು ಟ್ರ್ಯಾಕ್ ಚೇಂಜ್ ಮಾಡ್ತಾನೆ? ಕಳ್ಳತನ ಮಾಡೋದು, ಯಾರು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿರ್ತಾರೋ ಅವ್ರ ಬ್ಯಾಗೇ ಎಗರಿಸೋದು, ಈ ಥರ ಅದರಿಂದ ದುಡ್ಡು ಬಂದಿರುತ್ತೆ,
ಅವನು ಸಂಪಾದನೆ ಮಾಡಿಕೊಂಡು ಅದೇ ಒಂದು ರೊಟೇಷನ್, ಅದೇ ಒಂದು ಸ್ಕೀಮ್ ಆಗಿಬಿಡುತ್ತೆ ಅವನು ಪ್ರತಿ ದಿವಸ ಅದೇ ಕೆಲಸ. ಸೊ ಇವನು ಮನೆ ಎಲ್ಲಿ ಮಾಡಿರ್ತಾನೆ ಅಂತಂದರೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಜೋಪಡಿ ಥರ ಇರುತ್ತೆ, ಅದು ಬಂಬು ಥರ ಅಂದರೆ ರೌಂಡ್ ಪೈಪ್ ಥರ ಇರುತ್ತೆ, ಅಲ್ಲೇ ಮಲ್ಕೊಳ್ಳೋದು, ಅಂದರೆ ಒಂದು ಚಿಕ್ಕದಾಗಿ ಗುಡಿಸಲು ಥರ ಇರುತ್ತೆ. ಅದು ಎಲ್ಲಿರುತ್ತೆ? ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಜಾಗ ಇರುತ್ತೆ, ಅಲ್ಲಿ ರವಿ ಇರ್ತಾನೆ. ಸೊ ಕ್ಷಮಿಸಿ, ರವಿ ಅಲ್ಲ, ಆಟೋ ಡ್ರೈವರ್ ಹೇಳ್ತಕ್ಕಂಥ ಕಥೆಯ ಹುಡುಗ. ಸೊ ಈ ಹುಡುಗ ಏನು ಮಾಡ್ತಾನೆ, ಪ್ರತಿ ದಿವಸ ಕದ್ಕೊಂಬರೋದು, ಕದ್ಕೊಂಡು ಓಡೋದು. ಸೊ ಇದೇ ನಡೆದಿದೆ. ಒಂದು ದಿವಸ ಏನಾಗೋಗ್ಬಿಡುತ್ತೆ, ಒಬ್ಬ ಹೆಣ್ಣು ಮಗಳ ಹತ್ರ ಇವನು ಬ್ಯಾಗನ್ನ ಕದಿಬೇಕು ಅಂತ ಹೋಗ್ತಾನೆ. ಅದರ ಪ್ರಕಾರ ಬ್ಯಾಗನ್ನು ಕೂಡ ಕದಿತಾನೆ. ಬ್ಯಾಗನ್ನು ಕೂಡ ಕದ್ದು ಅದರಲ್ಲಿ ದುಡ್ಡಿರ್ಬೋದು ಅನ್ನೋ ಒಂದು ಫೀಲಿಂಗ್ಸ್ ಇಟ್ಕೊಂಡು ಏನು ಮಾಡಿಬಿಡ್ತಾನೆ, ಆ ಬ್ಯಾಗ್ನ ತೊಗೊಂಡು ಬಂದುಬಿಡ್ತಾನೆ. ಬಟ್ ನೋಡಿ, ಆ ಬ್ಯಾಗೇ ಅವನ ಒಂದು ಅದೃಷ್ಟ ಚೇಂಜ್ ಮಾಡುತ್ತೆ ಅಂಥೇಳಿ ಆ ಹುಡುಗನಿಗೆ ಗೊತ್ತಿರಲ್ಲ. ಆ ಬ್ಯಾಗ್ ಇವನು ತೊಗೊಂಬಂದು ಅದರಲ್ಲಿ ಸುಮಾರು ಒಂಚೂರು ದುಡ್ಡಿರುತ್ತೆ, ಅದ್ರ ಜೊತೆ ಒಂದು ಬ್ಯಾಗಿನಲ್ಲಿ ಒಂದು ಫೋಟೋ ಇರುತ್ತೆ. ಇವನು ಬ್ಯಾಗ್ ತೊಗೊಂಡು ಮನೆಗೆ ಬಂದುಬಿಡ್ತಾನೆ, ಎಲ್ಲ ಓಪನ್ ಮಾಡ್ತಾನೆ. ಅದ್ರ ಮೇಲೆ ನೋಡಿದ್ರೆ ಭ್ಯೂನಕೋ ಮಿ ತುಜೆ ಪಾಟಿ ಸಿಯಾಯೆ ಅನ್ನೋ ಒಂದು ಸ್ವಾಮಿ ಸಮರ್ಥರ ವರ್ಡ್ಸನ್ನು ಬರೆದಿರ್ತಕ್ಕಂಥ ಮಹಾನ್ ಗುರುಗಳಾಗಿರ್ತಕ್ಕಂಥ ಸ್ವಾಮಿ ಸಮರ್ಥರ ಫೋಟೋ ಆ ಬ್ಯಾಗಲ್ಲಿರುತ್ತೆ. ಸೊ ಇದು ಅದ್ಭುತವಾಗಿದೆ ಕತೆ. ನನಗೆ ಅದನ್ನು ಕೇಳ್ತಾ ಇದ್ದರೆ ನನ್ನ ಮೈಯನ್ನು ನಾನು ಯಾವತ್ತೂ ನನ್ನ ಲೈಫಲ್ಲಿ ಈ ಥರ ಕತೆ ನಾನು ಕೇಳೇ ಇಲ್ಲ. ಸೊ ಆ ಹುಡುಗ ಆ ಫೋಟೋ ತೊಗೊಂಡು ಹೋಗ್ತಾನೆ. ಫೋಟೋ ತೊಗೊಂಡು ಹೋದ ಮೇಲೆ ಎಲ್ಲೂ ಇರೋಕ್ಕೆ ಜಾಗ ಇತ್ತಿರಲ್ಲ. ಅವನು ಏನು ಮಾಡಿಬಿಡ್ತಾನೆ, ಆ ಪೈಪಿಗೆ ಒಂದು ಮಳೆ ಥರ ಹೊಡೆದ್ಬಿಟ್ಟು ಆ ಫೋಟೋನ ಅಲ್ಲಿ ಸಿಗಾಕ್ತಾನೆ. ಪ್ರತಿ ದಿವಸ ಇವನು ಏನು ಮಾಡೋದು ಅಂತಂದರೆ ಅಲ್ಲಿ ಪೈಪ್ ಕೆಳಗಡೆ ಮಲ್ಕೊಳ್ಳೋದು. ಸೊ ಅದು ಮಹಾರಾಜರ ಫೋಟೋ ಹಿಂದೆ ಇರುತ್ತೆ, ಇವನು ಅದ್ರ ಮುಂದೆ ಮಲಗ್ತಾ ಇರ್ತಾನೆ. ಸೊ ಒಂದು ದಿವಸ ಇಲ್ಲಿ ಏನಾಗೋಗ್ಬಿಡುತ್ತೆ, ಬೆಳಗಿನ ಜಾವ ಈಗ ಒಬ್ಬರು ಗಾಡಿ ತೊಗೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಸ್ವಾಮಿ ಸಮರ್ಥರ ಫೋಟೋ ನೋಡಿಬಿಟ್ಟು ಇವನು ಈಗ ಎಲ್ಲೋ ಸೈಡ್ಗೆ ಹೋಗಿರ್ತಾನೆ. ಅದು ಹಾಸಿಗೆ ಎಲ್ಲ ಹಾಸಿದ್ದಿರುತ್ತೆ ಅಲ್ಲಿ. ಅದನ್ನು ನೋಡಿಬಿಟ್ಟು ಏನು ಮಾಡಿಬಿಡ್ತಾನೆ, ಅಯ್ಯೋ ನನಗೆ ಮಹಾರಾಜರ ದರ್ಶನ ಬೆಳಗ್ಗೆನೇ ಆಗಿದೆ ಅಂತ ಹೇಳಿಬಿಟ್ಟು ತನ್ನ ಜೇಬಲ್ಲಿರ್ತಕ್ಕಂಥ 101 ರೂಪಾಯಿ ಕಾಸನ್ನ ಅಲ್ಲಿಟ್ಟು ಬೇಡ್ಕೊಂಡು ಹೋಗ್ತಾನೆ. ಬೇಡ್ಕೊಂಡು ಹೋಗಿ ಏನು ಮಾಡ್ಕೊಂಡಿರ್ತಾನೆ ಮನಸ್ಸಲ್ಲಿ, ನಾನು ಒಂದು ಇಂಥ ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ಈ ಕೆಲಸ ಯಶಸ್ವಿ ಆಗಲಿ ಅಂಥೇಳಿ ಬೇಡ್ಕೊಂಡು ಹೋಗಿ 101 ರೂಪಾಯಿ ಇಟ್ಟೋಗಿರ್ತಾನೆ. ಅಷ್ಟೊತ್ತಿಗೆ ಆ ಅನಾಥವಾಗಿರ್ತಕ್ಕಂಥ ಹುಡುಗ ರಿಟರ್ನ್ ಬರ್ತಾನೆ. ರಿಟರ್ನ್ ಬಂದು ಈ 101 ರೂಪಾಯಿ ಇಲ್ಲಿ ಯಾರಿಟ್ಟರು ಅನ್ನೋದು ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಅವನಿಗೆ. ಇವನು ಏನು ಮಾಡಿಬಿಡ್ತಾನೆ, ಆ 101 ರೂಪಾಯಿ ಅಲ್ಲೇ ಇಟ್ಬಿಟ್ಟು ಸೈಡಲ್ಲಿ ಕೂತ್ಕೋತಾನೆ. ಆ ಬರೋ ಹೋಗೋ ಜನ ಏನು ಮಾಡಿಬಿಡ್ತಾರೆ, ಆ ಫೋಟೋ ನೋಡೋದು 10 ರೂಪಾಯಿ ಹಾಕೋದು, ಒಬ್ಬರು 5 ರೂಪಾಯಿ ಈ ಥರ. ಸೊ ಅಲ್ಲಿ ಆ ಹುಡುಗನಿಗೆ ಏನಾಗೋಗ್ಬಿಡುತ್ತೆ, ಇವ್ರಿಗೆ ಇಷ್ಟೊಂದು ಶಕ್ತಿ ಇದೆ ಅಂತಂದರೆ ಇವ್ರು ಯಾರೋ ಮಹಾನ್ ಗುರುಗಳನ್ನೇ ಇರ್ಬೋದು ಅಂಥೇಳಿ ಅವತ್ತಾಗಿರ್ತಕ್ಕಂಥ ಕಲೆಕ್ಷನ್ನ ಊಟ ಮಾಡಿ ಮಿಕ್ಕಿರೋ ದುಡ್ಡನ್ನ ತನಗೆ ಉಪಯೋಗಿಸ್ಕೊಂಡು ಇರ್ತಾನೆ. ಮಾರನೇ ದಿವಸ ಏನು ಮಾಡಿಬಿಡ್ತಾನೆ, ಇವನು ಬೆಳಗ್ಗೆ ಬೇಗನೆ ಹೋಗ್ಬಿಡ್ತಾನೆ. ಆದರೆ ಹೋಗೋಕ್ಕಿಂತ ಮುಂಚಿತವಾಗಿ ಸ್ವಾಮಿ ಸಮರ್ಥರ ಫೋಟೋ ನೋಡ್ಕೊಂಡು ಹೋಗಿರ್ತಾನೆ. ಆವಾಗ ಸ್ವಾಮಿ ಸಮರ್ಥರ ಮುಖ ತುಂಬ ಹೂವಿನ ಥರ ಅರಳಿರುತ್ತೆ, ತುಂಬ ಅದ್ಭುತವಾದ ಲಕ್ಷಣ ಇರುತ್ತೆ ಮುಖದ ಮೇಲೆ. ಅದನ್ನು ನೋಡ್ಕೊಂಡು ಹೋಗ್ತಾನೆ. ಅವತ್ತು ಹೋಗಿ ಏನು ಮಾಡಿಬಿಡ್ತಾನೆ, ಒಬ್ಬ ಅಜ್ಜಿಯ ದುಡ್ಡನ್ನು ಕದ್ದು ಊಟ ಮಾಡಿ ಬಂದು ಮಲಗೋಕ್ಕಿಂತ ಮುಂಚಿತವಾಗಿ ಸ್ವಾಮಿ ಸಮರ್ಥರ ಫೋಟೋ ನೋಡ್ತಾನೆ. ಸ್ವಾಮಿ ಸಮರ್ಥರ ಆ ಮುಖವಾಡ ಅಂದರೆ ಭಯಂಕರವಾಗಿ ಕೋಪದಲ್ಲಿ ಅವತ್ತು ಆ ಹುಡುಗನಿಗೆ ದರ್ಶನ ಆಗುತ್ತೆ. ಅಂದರೆ ಭಯಂಕರ ರಾವಿರುತ್ತೆ. ಆವಾಗ ಇವನೇನು ಅನ್ಕೋತಾನೆ ಅಂತಂದರೆ, ನಾನು ದುಡ್ಡನ್ನು ಕದ್ಕೊಂಡು ಬಂದಿರೋದು ಈ ಗುರುಗಳಿಗೆ ಇಷ್ಟ ಇಲ್ಲ ಅನ್ಕೋತೀನಿ, ಅದಕ್ಕೆ ನನ್ನ ಮೇಲೆ ಇಷ್ಟೊಂದು ಕೋಪವಾಗಿದ್ದಾರೆ ಗುರುಗಳು ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಇವನೇನು ಮಾಡಿಬಿಡ್ತಾನೆ, ಮಾರನೇ ದಿವಸ ಇವನೊಂದು ತಲೆ ಓಡಿಸ್ತಾನೆ. ಹೆಂಗೂ ಕಲೆಕ್ಷನ್ ಆಗಿದೆ, ಇಲ್ಲೇ ಕೂತ್ಕೊಂಡ್ಬಿಡೋಣ ಅಂಥೇಳಿ ಏನು ಮಾಡಿಬಿಡ್ತಾನೆ, ಅದೇ ಆ ಹುಡುಗ ಆ ಫೋಟೋ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಚಿಕ್ಕದಾಗಿ ಕಟ್ಟೆ ಥರ ಮಾಡಿ ಅಲ್ಲೇ ಪಕ್ಕದಲ್ಲಿ ಕೂತ್ಕೋತಾನೆ. ಬರೋ ಹೋಗುವಂತಹ ಅಲ್ಲಿ ಇರ್ತಕ್ಕಂಥ ದಿನಚರಿಯ ಒಬ್ಬ ಓಡಾಡುವಂಥ ಜನಗಳು ಏನು ಮಾಡ್ತಾರೆ, ಒಬ್ಬರು 5 ರೂಪಾಯಿ 10 ರೂಪಾಯಿ ಇದು ಪ್ರತಿ ದಿವಸದ ರೊಟೇಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅವನಿಗೆ ದುಡ್ಡು ಅದರಿಂದ ಚೆನ್ನಾಗಿ ಸೇರೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅದರಿಂದ ಅದು ಯಾವ ಮಟ್ಟಕ್ಕೆ ಆಗೋಗ್ಬಿಡುತ್ತೆ ಅಂದರೆ 200 300 400 500 ಅಂದರೆ ಅಲ್ಲಿ ಆ ಫೋಟೋ ನೋಡ್ಕೊಂಡು ಹೋಗಿರೋರು ಎಲ್ರಿಗೂ ಒಳ್ಳೇದಾಗಕ್ಕೆ ಸ್ಟಾರ್ಟ್ ಆಗುತ್ತೆ.
ಆ ಆ ಹುಡುಗ ಆ ದುಡ್ಡನ್ನು ಸೇರಿಸಿಟ್ಟು ಅವನು ಒಂದು ನಿರ್ಧಾರ ಮಾಡ್ತಾನೆ. ಇನ್ನು ಮುಂದೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕಳ್ಳತನ, ಮೋಸತನ, ಇದು ಯಾವುದು ನಾನು ಕೆಟ್ಟ ಕೆಲಸ ಮಾಡಲ್ಲ ಅಂಥೇಳಿ ನಿರ್ಧಾರ ಮಾಡಿ ಸೇರಿರ್ತಕ್ಕಂಥ ಸಂಪೂರ್ಣ ದುಡ್ಡನ್ನು ಒಂದು ಆಟೋ ತಗೋತಾನೆ. ಆ ಆಟೋ ತಗೊಂಡು ಆ ಆಟೋದಲ್ಲಿ ಆ ಫೋಟೋ ಹಾಕ್ತಾನೆ. ಆವಾಗ ರವಿಗೆ ಆ ಮನುಷ್ಯ ಹೇಳ್ತಾನೆ, ಆ ಹುಡುಗ ಬೇರೆ ಯಾರೂ ಅಲ್ಲ, ನಿನ್ನ ಮುಂದೆ ನಿಂತ್ಕೊಂಡಿರ್ತಕ್ಕಂಥ ಈ ಆಟೋ ಡ್ರೈವರೇ. ಇಟ್ಸ್ ಅ ಗ್ರೇಟ್ ಇಮ್ಯಾಜಿನೇಷನ್ ಸ್ಟೋರಿ ವೀಕ್ಷಕರೇ. ಇದನ್ನು ನೀವು ಬರಿಬೇಕಂದ್ರೂ ಸ್ಲಾಟಿಗೂ ಸಿಗಲ್ಲ ಈ ಸ್ಟೋರಿ. ಅನ್ಕೋಬೋದು ಏನೋ ಬರೆದು ಹೇಳ್ತಾರ ಸಂತೋಷ್. ಒಂದೇ ಒಂದು ಕತೆ ಕೂಡ ನಾನು ಇನ್ನೂವರೆಗೂ ಬರೆದಿಲ್ಲ. ಏನು ಬೇರೆದವರ ಅನುಭವಗಳು ಮರಾಠಿಯಲ್ಲಿ ಟೆಲಿಕಾಸ್ಟ್ ಆಗಿರ್ತಾವೋ ಅವೇ ಕತೆಗಳನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಇದು ನನಗೆ ಸಿಕ್ಕ ಅಭೂತಪೂರ್ವವಾದ ಭಾಗ್ಯ. ಎಷ್ಟೋ ಜನ ಇದರಿಂದ ಈ ಕತೆಗಳನ್ನು ಕೇಳಿ ಸುಧಾರಿಸ್ಕೊತಾ ಇದ್ದೀರಾ. ನಿಮಗೆಲ್ರಿಗೂ ಹ್ಯಾಟ್ಸ್ ಆಫ್ ವೀಕ್ಷಕರೇ. ಎಷ್ಟೋ ಜನ ಡ್ರಿಂಕ್ಸ್ ಬಿಡ್ತಾ ಇದ್ದೀರಾ, ನಿಮಗೆಲ್ರಿಗೂ ಕೋಟಿ ಕೋಟಿ ನಮಸ್ಕಾರ. ನನ್ನ ಮಾತಿನಿಂದ 4 ಜನಕ್ಕೆ ಉಪಕಾರ ಆಗ್ತಾ ಇದೆಯಾ? ಅದ್ಭುತ. ಓಕೆ, ಕಮ್ ಟು ದಿ ಸ್ಟೋರಿ. ಇದು ಇಲ್ಲಿಗೆ ಮುಗಿಯಲ್ಲ. ಸೊ ಆಟೋ ಡ್ರೈವರು ಅವನಿಗೆ ಹೇಳ್ತಾನೆ, ಆ ಹುಡುಗ ಆ ಭಿಕ್ಷುಕ ನಾನೇ ಅಂಥೇಳಿ. ಅಷ್ಟೊತ್ತಿಗೆ ರವಿಗೊಂದು ಥಾಟ್ಸ್ ಬರುತ್ತೆ. ಓ, ಅಕ್ಕಲ್ಕೋಟೆಯಿಂದ ಬಂದಿರತಕ್ಕಂತಹ ತಾತಪ್ಪ ಬೇರೆ ಯಾರೂ ಅಲ್ಲ, ಬ್ರಹ್ಮಾಂಡನಾಗಿರ್ತಕ್ಕಂಥ ಸ್ವಾಮಿ ಸಮರ್ಥರು ಅಂಥೇಳಿ ತುಂಬಾ ಕಣ್ಣೀರಿಟ್ಟು ಬೇಡ್ಕೊತಾರೆ ಮಹಾರಾಜರಿಗೆ. ನನಗೆ ನೀವು ದಾರಿ ತೋರಿಸಿದ್ರ. ಫಸ್ಟು ನಾನು ಕೆಲಸ ಮುಗಿದ ತಕ್ಷಣ, ಕೆಲಸ ಸಿಕ್ಕ ತಕ್ಷಣ ನಾನು ಡೈರೆಕ್ಟಾಗಿ ಅಕ್ಕಲ್ಕೋಟೆಗೆ ಬಂದು ನಿಮ್ಮ ದರ್ಶನದ ಭಾಗ್ಯ ನಾನು ಪಡ್ಕೋತೀನಿ ಅಂಥೇಳಿ ಹೋಗಿ ಆ ಒಂದು ಇಂಟರ್ವ್ಯೂ ಅಟೆಂಡ್ ಆಗ್ತಾರೆ. ಇಂಟರ್ವ್ಯೂಲಿ ಪಾಸು ಆಗ್ತಾರೆ. ಒಳ್ಳೆ ಜಾಬು ಅವ್ರಿಗೆ ಸಿಗುತ್ತೆ. ಇವತ್ತು ಅದೇ ರವಿ ಅದ್ಭುತವಾಗಿರ್ತಕ್ಕಂಥ ಒಂದು ಜಾಬಲ್ಲಿದ್ದಾರೆ ವೀಕ್ಷಕರೇ. ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಸಮಸ್ಯೆಗಳು, ನೋವು, ದುಃಖ, ಸಂಕಟ ಎಲ್ರಿಗೂ ಇದೆ, ಯಾರಿಗೂ ತಪ್ಪಿಲ್ಲ. ಸೊ ಇದು ಎಷ್ಟು ಹೇಳಿದ್ರು ಕಡಿಮೆನೇ ಮಹಾರಾಜರ ಬಗ್ಗೆ, ಎಷ್ಟು ಅನುಭವ ಹೇಳಿದ್ರು ಕಡಿಮೆನೇ. ಮುಗಿಯಲಾರದ ಕತೆ, ಹರಿಯೋ ನೀರಿದ್ದಂಗೆ ಪ್ರತಿ ದಿವಸ ಒಂದೊಂದು ಹೊಸ ಕತೆ ಬರ್ತಾ ಇರುತ್ತೆ. ಆ ಒಂದು ಹೊಸ ಕತೆನ ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ. ನಿಮ್ಮ ಮನಸ್ಸಲ್ಲಿ ಒಂದು ಪುಟ್ಟದಾಗಿ ಜಾಗ ಮಾಡ್ತಾಯಿದ್ದೀನಿ. ಆ ಅರಮನೆಯಾಗಿ ಬೆಳೀಲಿ ಅಂತ ನೀವೆಲ್ಲ ಹಾರೈಸಿ ವೀಕ್ಷಕರೇ. ಇಲ್ಲಿಗೆ ಈ ಒಂದು ಕಥೆನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.